ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕ್ನಹಳ್ಳಿ. ಫ್ರೆಂಡ್ಸ್, ಬೆಟ್ಟಿಂಗ್ ಆ್ಯಪ್ಗಳ ಬಗ್ಗೆ ಮಾತಾಡೋಣ ಅಂತ ಬಂದೆ ಸ್ನೇಹಿತರೆ. ಬೆಟ್ಟಿಂಗ್ ಆ್ಯಪಿಂದ ದುಡ್ಡು ದುಡಿಬೋದಾ ಅಥವಾ ಮೋಸ ಹೋಗ್ಬೋದಾ, ಏನು ಅದೇ ಅಲ್ವಾ ಜಾಸ್ತಿ ಚರ್ಚೆ ಆಗ್ತಿರೋದು. ಅದ್ರ ಬಗ್ಗೆ ಮಾತಾಡೋಣ ಅಂತ ಬಂದೆ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ನೋಡಿ, ಈ ಬೆಟ್ಟಿಂಗ್ ಆ್ಯಪು ಅನ್ನೋದು ಹೆಸರಲ್ಲೇ ಇದೆಯಲ್ಲ, ಬೆಟ್ಸ್, ಜೂಜಲ್ದಿರ ಇನ್ನೇನು ಅಲ್ಲ ಸ್ನೇಹಿತರೆ. ಮೊಟ್ಟ ಮೊದಲನೇ ಬಾರಿಗೆ ರಮ್ಮಿಗಳ ಬಗ್ಗೆ, ರಮ್ಮಿ ಅಂತ ಹೆಸರು ಹೇಳ್ತಾ ಇದ್ದೀನಿ, ಹೋಗಲಿ. ರಮ್ಮಿನಲ್ಲಿ ಆಡಿ ಉದ್ಧಾರ ಆಗಿರೋರಿಗಿಂತ ಹಾಳಾಗಿರೋರೇ ಜಾಸ್ತಿ. ಬರ್ಬೋದು, ಯಾರೋ ಒಬ್ಬರಿಗೆ ಒಂದು 20 ಕೋಟಿ 30 ಕೋಟಿ ಬರ್ಬೋದು. ಅವರೊಬ್ಬರನ್ನೇ ಹೈಲೈಟ್ ಮಾಡಿ ತೋರಿಸ್ತಾ ಲಾಸ್ ಆಗಿರೋರನ್ನ ಯಾರನ್ನೂ ತೋರಿಸ್ತಾ ಇಲ್ಲ. ಅವರು ಬರೀ ಗೆದ್ದಿರೋರು ಮಾತ್ರನೇ ತೋರಿಸ್ತಾ ಇದ್ದಾರೆ. ಮತ್ತು ಇದರಿಂದ ಗೌರ್ಮೆಂಟ್ಗೂ ಕೂಡ ತುಂಬಾ ಟ್ಯಾಕ್ಸ್ ಹೋಗುತ್ತೆ. ಅದರಿಂದ ಹೇಳಿಬಿಟ್ಟು ಗೌರ್ಮೆಂಟು ಕೂಡ ಪರ್ಮಿಷನ್ ಕೊಟ್ಟಿದೆ. ಆದರೆ ನಮ್ಮ ಗೌರ್ಮೆಂಟು ಇದನ್ನೆಲ್ಲ ಒಂದು ಸೀರಿಯಸ್ ಆಗಿ ಪರಿಗಣನೆ ಮಾಡಿ ಗಂಭೀರವಾಗಿ ತಗೊಂಡು ಬ್ಯಾನ್ ಮಾಡಬೇಕು. ಮತ್ತು ಇಲ್ಲಿ ಯೂಟ್ಯೂಬರ್ಗಳು ಕೂಡ ಎಷ್ಟೋ ಜನ ಕ್ರಿಕೆಟ್ ಬೆಟ್ಟಿಂಗ್ ಆ್ಯಪ್ಗಳು ಮತ್ತು ರಮ್ಮಿ ಸರ್ಕಲ್ನಂತಹ ಅನೇಕ ಬೆಟ್ಟಿಂಗ್ ಆ್ಯಪ್ಗಳನ್ನ ಆ ಸರ್ಕಲ್, ಈ ಸರ್ಕಲ್, ಆ11 ಸರ್ಕಲ್ ಏನೇನೋ ಇದಾವಲ್ಲ, ಅವನ್ನೆಲ್ಲ ಪ್ರಮೋಟ್ ಮಾಡ್ತಾ ಇದ್ದಾರೆ. ಅದನ್ನು ನಿಲ್ಲಿಸಬೇಕು. ಮತ್ತು ಇದರ ಬಗ್ಗೆ ಸಂಸತ್ತು ಅಂದರೆ ಅಲ್ಲಿ ಡೆಲ್ಲಿನಲ್ಲಿ ಯಾವುದೇ ಥರ ಚರ್ಚೆ ಆಗಿಲ್ಲ. ಇಲ್ಲಿ ಬೆಂಗಳೂರಲ್ಲಿ ಚರ್ಚೆ ಆಯಿತು ವಿಧಾನಸೌಧದಲ್ಲಿ. ತುಂಬ ಜನ MLAಗಳು, ಬೆಂಗಳೂರು ಗ್ರಾಮಾಂತರ ಶಾಸಕರಾದಂಥ ಸುರೇಶ್ ಗೌಡ್ರು ಮತ್ತು ಪ್ರದೀಪ್ ಈಶ್ವರರು, ಇನ್ನೂ ಅನೇಕ ಶಾಸಕರುಗಳು ಇದ್ರ ವಿರುದ್ಧ ಧ್ವನಿ ಎತ್ತಿದ್ದಾರೆ. ಈ ಒಂದು ಆ್ಯಪ್ಗಳನ್ನ ಬ್ಯಾನ್ ಮಾಡಿ ಅಂತ. ಅದು ನಿಜಕ್ಕೂ ಒಳ್ಳೆ ಬೆಳವಣಿಗೆ ಶಾಸಕರುಗಳು ಎತ್ತಿರೋದು. ಸ್ನೇಹಿತರೆ, ಗೌರ್ಮೆಂಟು ಯಾಕೆ ಬ್ಯಾನ್ ಮಾಡ್ತಾ ಇಲ್ಲ ಗೊತ್ತಾ? ಇದಕ್ಕೆ ಜನ ಅನ್ನೋದಕ್ಕಿಂತ 28% ಟ್ಯಾಕ್ಸ್ ಬರುತ್ತೆ ರೀ, GST. 1 ಲಕ್ಷ ರೂಪಾಯಿ ಟ್ರಾನ್ಸಾಕ್ಷನ್ ಆದರೆ 28,000 ರೂಪಾಯಿ ಗೌರ್ಮೆಂಟ್ಗೆ ಹೋಗುತ್ತೆ. 1 ಕೋಟಿ ಏನಾದರೂ ಟ್ರಾನ್ಸಾಕ್ಷನ್ ಆದರೆ 28 ಲಕ್ಷ ಗೌರ್ಮೆಂಟ್ಗೆ ಹೋಗುತ್ತೆ. ಹೀಗಿರುವಾಗ ಗೌರ್ಮೆಂಟು ಯಾಕೆ ಬ್ಯಾನ್ ಮಾಡುತ್ತೆ ಹೇಳಿ? ಇಲ್ಲಿ ಆಡಿಸೋರ್ಗಿಂತ ಆಡೋದೇ ದೊಡ್ಡ ತಪ್ಪು ಅಂತ ನಾನು ಹೇಳ್ತೀನಿ. ಮತ್ತು ಈ ಜೂಜು ಅನ್ನೋದು ಈ ಕಾಲದಿಂದ ಬಂದಿರುವಂತಹ ಆಟ ಅಲ್ಲ. ಇದು ಮಹಾಭಾರತದ ಕಾಲದಿಂದಲೇ ಬಂದಿರೋದು. ನೀವು ಮಹಾಭಾರತವನ್ನು ನೋಡಿದರೆ ಇದು ಒಂದು ನಿಮಗೆ ಜೀವನದ ಪಾಠ. ಏನಪ್ಪ ಅಂತಂದರೆ, ಜೂಜನ್ನು ಆಡಬೇಡಿ ಅಂತನ್ನೋದು. ಜೂಜಾಡಿ ಪಾಂಡವರೆಲ್ಲ ವನವಾಸ ಹೋಗ್ತಾರೆ. ಆ ಜೂಜು ಅನ್ನೋದು ನಿಮ್ಮನ್ನು ವನವಾಸ ಹತ್ತಿಸಿಬಿಡುತ್ತೆ. ಆದ್ದರಿಂದ ಜೂಜನ್ನು ಆಡಬೇಡಿ ಅನ್ನೋ ಸಂದೇಶ ಕೂಡ ಮಹಾಭಾರತ ಸಾರುತ್ತೆ. ಆದರೆ ಎಷ್ಟು ಜನ ಮಹಾಭಾರತ ನೋಡಿದವರು ಜೂಜಾಡೋದು ಬಿಟ್ಟಿದ್ದೀರಪ್ಪ? ಮತ್ತು ತುಂಬ ಜನ ಸೂಸೈಡ್ ಮಾಡಿಕೊಂಡು ಕೂಡ ಸತ್ತಿದ್ದಾರೆ ಇದರಿಂದ. ಸೂಸೈಡ್ ಅಂದರೆ ಜಾಸ್ತಿ ದುಡ್ಡನ್ನು ಕಳ್ಕೊಂಡಿರ್ತಾರೆ ಮತ್ತು ಸಾಲ ಮಾಡಿಕೊಂಡೆಲ್ಲ ದುಡ್ಡನ್ನು ಹಾಕಿರ್ತಾರೆ ಇದಕ್ಕೆ. ಆಗ ಸೂಸೈಡ್ ಮಾಡ್ಕೊಳ್ತೀರಾ, ಇನ್ನೇನು ಮಾಡ್ತಾರೆ ಹೇಳಿ? ಸಾಲದವರು ಬಂದು ಯಾವಾಗಲೂ ಕೊಡು ಅಂತ ಬಾಧೆ ಕೊಡ್ತಿರ್ತಾರೆ. ಇನ್ನೇನು ಮಾಡ್ತಾರೆ? ಸೂಸೈಡ್ ಮಾಡ್ಕೊಂಡು ಸಾಯ್ದಿರಾ. ಮತ್ತು ಮನೆ ಮಠ ಎಲ್ಲ ಮಾರ್ಕೊಂಡು ಬೀದಿ ಪಾಲಾಯ್ತಾರೆ ಸ್ನೇಹಿತರೆ. ಹೆಂಡ್ರು ಮಕ್ಕಳಿಗೆಲ್ಲ ತಣ್ಣೀರು ಬಟ್ಟೆ ಹಾಕಿ ಬೀದಿ ಪಾಲಾಯ್ತಾರೆ. ಸ್ನೇಹಿತರೆ ನೋಡಿ, ಈ ಬೆಟ್ಟಿಂಗ್ ಆ್ಯಪ್ಗಳನ್ನ ನಂಬಿ ಅದರಿಂದ ಉದ್ಧಾರ ಆಗಿರೋರು ಯಾರೂ ಇಲ್ಲ. ಮತ್ತು ನಿಮಗೊಂದು ವಿಷಯವನ್ನು ಹೇಳ್ತೀನಿ ನೋಡಿ. ಕೇರಳದಲ್ಲಿ ಒಬ್ಬ ವ್ಯಕ್ತಿಗೆ 25 ಕೋಟಿ ರೂಪಾಯಿ ಇದೇ ಥರ ಲಾಟ್ರಿಯಿಂದ ಬಂದಿತ್ತು. ಯಾವುದೋ ಬೆಟ್ಟಿಂಗ್ ಆಡೋ ಯಾವುದೋ ಒಂದು ಲಾಟ್ರಿಯಿಂದ ಬಂದಿತ್ತು. ಆಗ ಆತ 25 ಕೋಟಿ ರೂಪಾಯಿ ಯಾವಾಗ ಬಂತು ಅನ್ನೋದು ಮೀಡಿಯಾಗೆಲ್ಲ ಗೊತ್ತಾಯ್ತಾ. ಮೀಡಿಯಾ ಹೈಪ್ ಮಾಡಿಬಿಡ್ತು. ಅವನ್ನ ಹೈಪ್ ಮಾಡ್ತಿದ್ದಂಗೆ ಸಂಬಂಧಿಕರೆಲ್ಲ ಸೀದಾ ಅವನ ಮನೆ ಹತ್ರ ಹೋಗ್ಬಿಟ್ರು. 25 ಕೋಟಿ ಬಂದಿದೆ, ನನಗೊಂದು ಲಕ್ಷ ಕೊಡು ಅಂತ. ಆಗ ಜನಗಳಿಂದ ವಿಪರೀತ ಇರಿಟೇಟ್ ಆಗಿಬಿಡ್ತು. ನಾನು 25 ಕೋಟಿ ಯಾಕನೋ ಗೆದ್ದೆ ಅಂತ ಹೇಳಿಬಿಟ್ಟು ಮನಸ್ಸಿಗೆ ಬೇಜಾರಾಗೋಗ್ಬಿಡ್ತು.
ಹಾಗಾಗಿ ಅವನ ಮನಸ್ಸು ಹಾಳಾಗೋಯ್ತು. ಆಗ ಆತ ಹೇಳ್ತಾನೆ ದುಡ್ಡಿಗಿಂತ ನೆಮ್ಮದಿ ಮುಖ್ಯ ಅಂತ ಹೇಳಿ. ಮತ್ತು ಉತ್ತರ ಪ್ರದೇಶದ ಒಬ್ಬ ವ್ಯಕ್ತಿ ಸುಮಾರು 20 ಕೋಟಿ ರೂಪಾಯಿಯನ್ನು ಗೆದ್ದಿರ್ತಾನೆ. ಇದೇ ರೀತಿ ಗೆದ್ದಾಗ ಸುಮಾರು 5-6 ವರ್ಷದಿಂದ ಗೆದ್ದಿರೋದು ಅವನು. ಆದರೆ ಈಗ ಅವನ ಹತ್ರ ಇರೋ ದುಡ್ಡು 0 ಮತ್ತು ಬೀದಿಯಲ್ಲಿ ಅಲಿತಾ ಇದ್ದಾನೆ. ಇವೆಲ್ಲ ಯಾಕೆ ಹೇಳ್ತೀವಿ ಅಂತಂದರೆ, ಆ ರೀತಿ ಬಂದಂಥ ದುಡ್ಡು ಆ ರೀತಿಯೇ ಹೋಗಿಬಿಡುತ್ತೆ. ಎಷ್ಟೋ ಜನ ಕೋಟಿ ರೂಪಾಯಿಯನ್ನು ಗೆದ್ದುಬಿಟ್ಟು ಕೋಟಿ ರೂಪಾಯಿ ಮತ್ತೆ ಬೆಟ್ಟಿಂಗಲ್ಲೇ ಕಳೆದಿದ್ದಾರೆ. ಸೊ ಅದರಿಂದ ನಾನು ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ, ಈ ಜೂಜು, ಈ ಬೆಟ್ಟಿಂಗ್ ಆ್ಯಪ್ಗಳನ್ನೆಲ್ಲ ಆಡೋದು ಬಿಟ್ಟುಬಿಡಿ. ಬೆಟ್ ರ್ಯಾಲಿ ಅನ್ನೋ ಆ್ಯಪ್ ಇದೆ. ಆಮೇಲೆ ನೀವು ಇನ್ನೊಂದು ಹೇಳ್ಬೋದು, ಈ IPLನೇ ಬ್ಯಾನ್ ಮಾಡಿ, ಕ್ರಿಕೆಟ್ನೇ ಬ್ಯಾನ್ ಮಾಡಿ ಅಂತ. ಈ ಜೂಜಾಡೋರು ಇದ್ದಾರಲ್ಲ, ಏನು ವಿಷಯದಲ್ಲಾದರೂ ಜೂಜಾಡ್ತಾರೆ ಅವರು. ಕ್ರಿಕೆಟ್ ಸ್ಕೋರು ಸರಿನಾ ಬರುತ್ತಾ ಬೆಸ ಬರುತ್ತಾ ಅದರಲ್ಲಿ ಜೂಜಾಡ್ತಾರೆ. ಮತ್ತು ಅವನು ಎಷ್ಟು ಹೊಡೆದ ಇವನು ಎಷ್ಟು ಹೊಡೆದ ಅದರಲ್ಲಿ ಜೂಜಾಡ್ತಾರೆ. ನೀವು ಕೇಳ್ಬೋದು ಡ್ರೀಮ್ 11 ಅದೇನೋ ಟೀಮ್ ಮಾಡೋದಂತೆ, 10 ಟೀಮ್ ಮಾಡೋದಂತೆ, 20 ಟೀಮ್ ಮಾಡೋದಂತೆ, ಅದಕ್ಕೆ ತಗೊಂಡೋಗಿ ದುಡ್ಡು ಸುರಿಯೋದಂತೆ. ನಿಜಕ್ಕೂ ಅಲ್ಲಿ ಗೆಲ್ಲೋ ಚಾನ್ಸಸ್ಸು ಇದೆಯಾ? ಅವ್ರು ಹೇಳ್ತಾರೆ ಇದೊಂದು ಸ್ಕಿಲ್ ಗೇಮು ಅಂತ ಹೇಳಿಬಿಟ್ಟು. ಅಲ್ಲಿ ಯಾವ ಸ್ಕಿಲ್ಲು ಇರೋಲ್ಲ ಸ್ನೇಹಿತರೆ. ಅಲ್ಲಿ ಫುಲ್ ಆಫ್ ಲಕ್ಕಿಂದಲೇ ನಡೆಯೋದು. ಅದು ಯಾವ ಸ್ಕಿಲ್ಲು ಇರೋಲ್ಲ. ಈಗ ವಿರಾಟ್ ಕೊಹ್ಲಿನೋ ರೋಹಿತ್ ಶರ್ಮನೋ ನಾಳೆ ಇಷ್ಟೇ ರನ್ ಹೊಡಿತಾನೆ ಅಂತ ಅವನಿಗೆ ಗೊತ್ತಿರುತ್ತಾ? ಹೋಗಲಿ, ಅವನು ಎಷ್ಟು ರನ್ ಹೊಡಿತಾನೆ ಅಂತ ಅವನಿಗೆ ಗೊತ್ತಿರಲ್ಲ. ಅಂಥದ್ರಲ್ಲಿ ನಿಮ್ಗಳ್ಗೆ ಅದು ಹೆಂಗಪ್ಪ ಗೊತ್ತಿರುತ್ತೆ ಇಷ್ಟೇ ರನ್ ಹೊಡೆದು ಬಿಡ್ತಾನೆ ಅವನು ಅಂತ? ಇದು ಲಕ್ಕಲ್ದಿರ ಏನು ಅದು ಹೆಂಗೆ ಸ್ಕಿಲ್ ಆಗಿಬಿಡುತ್ತೆ ಇದು? ಇನ್ನು ಕ್ರಿಕೆಟ್ ಅನ್ನೋದು ಒಂದು ಸ್ಕಿಲ್ ಗೇಮು ಒಪ್ಕೋತೀವಿ. ಆದರೆ ಈ ಜೂಜೆಲ್ಲ ಗೇಮ್ ಅಲ್ಲ, ಇದು ಲಕ್ಕು. ಯಾವಾಗ ಲಕ್ ಬರುತ್ತೆ ಅಂದರೆ, ಇನ್ನೊಬ್ಬನಿಗೆ ದುರಾದೃಷ್ಟ ಆದಾಗ ನಮಗೆ ಅದೃಷ್ಟ ಬರುತ್ತೆ. ನಮಗಿಲ್ಲಿ 1 ಕೋಟಿ ಬಂದಿದೆ ಅಂದರೆ ಅಲ್ಲೊಂದು 10-15 ಮನೆ ಕಣ್ಣೀರಲ್ಲಿ ಕೈ ತೊಳಿತಾ ಇರ್ತವೆ. ಸೊ ಅದರಿಂದ ಸ್ನೇಹಿತರೆ, ಜೂಜನ್ನು ಆಡಬೇಡಿ, ಬೇರೆಯವ್ರಿಗೆ ಆಡೋಕ್ಕೂ ಕೂಡ ಬಿಡಬೇಡಿ. ಮತ್ತು ಅನೇಕ ಸ್ಟಾರ್ಸ್ಗಳು ನಾವು ಅವ್ರ ಸಿನಿಮಾಗಳನ್ನ ನೋಡಿ ಅವ್ರ ಆಟಗಳನ್ನ ಮೆಚ್ಚಿಕೊಂಡು ಇರುವಂತಹ ಸ್ಟಾರ್ಗಳೇ ನಮ್ಮ ಮನೆ ತೊಳಿತಾ ಇದ್ದಾರೆ ನೀಟಾಗಿ. ನೋಡಿ, ಎಷ್ಟೋ ಜನ ಬಾಲಿವುಡ್ ಹೀರೋಗಳು ಡ್ರೀಮ್ 11ಗೆ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ನೋಡಿ, ಎಷ್ಟೋ ಜನ ಕ್ರಿಕೆಟರ್ಸೇ ಸೆಕೆಂಡ್ ಪ್ರೈಸೇ 1 ಕೋಟಿ ಆದರೆ ಫಸ್ಟ್ ಪ್ರೈಸ್ ಎಷ್ಟಿರಬೇಕು? ಈ ರೀತಿಯಾದಂತಹ ಸ್ಟೇಟ್ಮೆಂಟ್ಗಳು. ಅವ್ರನ್ನೇನಾದರೂ ಕೇಳೋಕೆ ಹೋದರೆ, ನಾನು ಕೊಡ್ತೀನಪ್ಪ, ನನಗೆ ದುಡ್ಡು ಬರುತ್ತೆ ಕೊಡ್ತೀನಿ, ನಿನಗೇನಾಗಿರೋದು ಅನ್ನೋ ಮಾತುಗಳು ಬರ್ತವೆ. ಆದ್ದರಿಂದ ಇಲ್ಲಿ ಯಾವ ಸೆಲೆಬ್ರಿಟಿಯ ಲೈಫನ್ನು ಕೂಡ ಆದರ್ಶ ಆಗಿ ತಗೋಬೇಡಿ. ಆತನಿಗೆ ಕಲೆ ಇದ್ದರೆ ಆ ಕಲೆಗೆ ಗೌರವ ಕೊಡಿ, ಅದನ್ನು ಎಂಜಾಯ್ಮೆಂಟ್ ಮಾಡಿ. ಆತ ಹೇಳಿದ್ದೆಲ್ಲ ಈ ಬೆಟ್ಟಿಂಗ್ ಆ್ಯಪ್ ಪ್ರಮೋಟ್ ಮಾಡಿರೋ ಕೂಡ ಆತನನ್ನು ಇದು ಮಾಡೋದು ಇವೆಲ್ಲ ಮಾಡಬೇಡಿ ಸ್ನೇಹಿತರೆ. ಮತ್ತು ನಿಮಗೆ ಇಲ್ಲಿ ಇನ್ನೊಂದು ವಿಷಯ ಏನಪ್ಪ ಹೇಳ್ತೀನಿ ಅಂದರೆ, ಆಲ್ಮೋಸ್ಟ್ ಈ ಯೂಟ್ಯೂಬರ್ಗಳು, ಟಿಕ್ಟಾಕ್ ಇಲ್ಲ ಬಿಡಿ, ಯೂಟ್ಯೂಬರ್ಗಳು ಬೆಟ್ಟಿಂಗ್ ಆ್ಯಪನ್ನು ಪ್ರಮೋಟ್ ಮಾಡ್ತಾರಲ್ಲ, ಅವರಿಗೆ ಬುದ್ಧಿ ಕಲಿಸೋಕ್ಕೆ ಒಂದೇ ಒಂದು ದಾರಿ ಇದೆ. ಅದೇನಪ್ಪ ಅಂದರೆ, ಅವರ ಯೂಟ್ಯೂಬ್ ಚಾನಲ್ಗೆ ಹೋಗಿಬಿಟ್ಟು ಅವರ ಯೂಟ್ಯೂಬ್ ಚಾನಲನ್ನು ರಿಪೋರ್ಟ್ ಮಾಡಿ. ತುಂಬ ಜನ ಇದೇ ರೀತಿ ರಿಪೋರ್ಟ್ ಮಾಡಿದಾಗ ಅವ್ರ ಚಾನಲ್ಲು ನೆಗೆದು ಬಿದ್ದೋಗುತ್ತಲ್ಲ, ಆಗ ಗೊತ್ತಾಗುತ್ತೆ ಲಕ್ಷ ದುಡಿತಾ ಇದ್ದಂತಹ ಯೂಟ್ಯೂಬೇ ನನಗೆ ನೆಗೆದು ಬಿದ್ದೋಯ್ತು, ಈ ಪ್ರಮೋಟ್ ಮಾಡೋದು ಯಾಕೆ ಅಂತ ಹೇಳಿಬಿಟ್ಟು ಬುದ್ಧಿ ಕಲಿಸ್ಬೇಕು ಅಂದರೆ ಆ ರೀತಿ ಬುದ್ಧಿ ಕಲಿಸ್ಬೇಕು. ಯೂಟ್ಯೂಬಲ್ಲೇ ಅಂದ್ರಿ ದುಡಿಲಿಕ್ಕೆ ತುಂಬ ದಾರಿ ಇದೆ ರೀ. ವಿಡಿಯೋಗಳು ಅಪ್ಲೋಡ್ ಮಾಡ್ಬೋದು, ಆದರೆ ಕಷ್ಟಪಡಬೇಕು ಅಷ್ಟೇ. ವಿಡಿಯೋಗಳು ಅಪ್ಲೋಡ್ ಮಾಡೇ ದುಡ್ಡು ದುಡಿಬೋದು. ಈಗ ನನಗೆ ನನ್ನ ಅಕೌಂಟ್ಗೆ ಅಂತ ಹೇಳಿಬಿಟ್ಟು 1 ರೂಪಾಯಿ ಕೂಡ ದುಡ್ಡು ಬಂದಿಲ್ಲ. ಆದರೂ ಕೂಡ 2 ಇಯರಿಂದ ವಿಡಿಯೋವನ್ನು ಮಾಡ್ತಾ ಇಲ್ವಾ, ಬಿಟ್ಟಿದ್ದೀವ. ಈ ರೀತಿಯಾಗಿ ತಾವುಗಳು ಏನು ಮಾಡ್ಬೋದು ಅಂತಂದರೆ, ಕಷ್ಟಪಟ್ಟು ದುಡಿರಿ. ಸುಮ್ಮನೆ ಈ ರೀತಿ ಬೆಟ್ಟಿಂಗ್ ಆ್ಯಪ್ಗಳಲ್ಲೆಲ್ಲ ನಂಬ್ಕೊಂಡೋಗಿ ಅಲ್ಲಿ ದುಡ್ಡು ಬರುತ್ತೆ ಅಂತ ಹೇಳಿಬಿಟ್ಟು ಹೋಗಿ ಮನೆ ಹಾಳು ಮಾಡ್ಕೋಬೇಡಿ ಅಂತ ನಾನು ಮಾತನ್ನು ಹೇಳ್ತೀನಿ. ನೀವು ಯಾರೇ ಆಗಲಿ, ಯಾರಾದರೂ
ನನಗೆ ಹೇಳಿಬಿಡಿ ನೋಡೋಣ, ಡ್ರೀಮ್ 11ನಲ್ಲಿ ಅಷ್ಟು ಸಾವಿರ ದುಡ್ದಿದ್ದೀನಿ, ಇಷ್ಟು ಸಾವಿರ ದುಡ್ದೀನಿ ಅಂತ. ಒಂದು ವೇಳೆ ದುಡ್ದಿದ್ರೆ ನಿಜಕ್ಕೂ ಕೆಳಗಡೆ ಕಾಮೆಂಟಲ್ಲಿ ಹಾಕ್ರಪ್ಪ ಎಷ್ಟು ಸಾವಿರ ದುಡ್ದಿದ್ದೀವಿ ಅಂತ ಹೇಳಿಬಿಟ್ಟು. ಆಮೇಲೆ ಹಂಗೆ ಕಳ್ಕೊಂಡಿರೋದನ್ನೂ ಲೆಕ್ಕ ಹಾಕಿ, ಹೌದಲ್ಲ. ಈ ಡ್ರೀಮ್ 11 ಬ್ಯಾನ್ ಮಾಡಬೇಕು ಅಂದರೆ ಅವರು ಒಂದೇ ಒಂದು ಲೂಸ್ ಪೋಲ್ ಇದೆ. ಅದು ಅವರು ಹೇಳ್ತಾ ಇದ್ದಾರೆ, ಇದು ಗೇಮ್ ಆಫ್ ದಿ ಸ್ಕಿಲ್, ಗೇಮ್ ಆಫ್ ದಿ ಲಕ್ ಅಲ್ಲ ಅಂತ. ಗೇಮ್ಗಳಲ್ಲಿ ಎರಡಿದ್ದಾವೆ. ಗೇಮ್ ಆಫ್ ದ ಸ್ಕಿಲ್ ಅಂತ ಒಂದಿದೆ, ಗೇಮ್ ಆಫ್ ದ ಲಕ್ ಅಂತ ಒಂದಿದೆ. ಗೇಮ್ ಆಫ್ ದ ಲಕ್ ಅಂತ ಏನಿದೆ ಅವನ್ನೆಲ್ಲ ಬ್ಯಾನ್ ಮಾಡ್ತಾರೆ, ಇದು ಗ್ಯಾಮ್ಲಿಂಗ್ ಅಂತ ಹೇಳಿಬಿಟ್ಟು. ಆದರೆ ಗೇಮ್ ಆಫ್ ದ ಸ್ಕಿಲ್ನ ಬ್ಯಾನ್ ಮಾಡೋಕ್ಕೆ ಹೋಗಲ್ಲ. ಸೊ ಇವರು ಇದನ್ನು ಗೇಮ್ ಆಫ್ ದ ಸ್ಕಿಲ್ ಅಂತ ಹೇಳಿಬಿಟ್ಟು ಕೋರ್ಟಲ್ಲಿ ವಾದ ಮಾಡಿಬಿಟ್ಟು ಗೇಮ್ ಆಫ್ ದ ಸ್ಕಿಲ್ ಅಂತ ಹೇಳಿಬಿಟ್ಟು ಮಾಡ್ಕೊಂಡಿರ್ತಾರೆ. ಸೊ ಸ್ನೇಹಿತರೆ, ನಾವು ಕೂಡ ಎಷ್ಟೊತ್ತು ಹೇಳೋಕ್ಕಾಗುತ್ತೆ ಇದ್ರ ಬಗ್ಗೆನೇ. ಜೂಜನ್ನು ಆಡಬೇಡಿ, ಹೆಂಡ್ರು ಮಕ್ಕಳನ್ನ ಕಳ್ಕೊಬೇಡಿ ಅಂತ ಹೇಳಿಬಿಟ್ಟು. ಆಲ್ಮೋಸ್ಟ್ ಇವೆಲ್ಲ ಬೆಟ್ಟಿಂಗ್ ಆ್ಯಪ್ಗಳು ಕೂಡ ಮನೆಹಾಳು ಆ್ಯಪ್ಗಳೇ. ದಯಮಾಡಿ ಇವರುಗಳ ಬಗ್ಗೆ ಜಾಸ್ತಿ ಕನ್ಸರ್ನ್ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭುವನೇಶ್ವರಿ ದೇವಿ.